Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅದಕ್ಕಾಗಿ ಇವತ್ತು ನಿನ್ನೆ ಅರೆಸ್ಟ್ ಆಗಿದೆ, ಇವತ್ತು ಬೆಳಗಿನ ಅರೆಸ್ಟ್ ಆಗಿದ್ದಾನೆ. ಯಾರು ಗಿರೀಶ್ ಅನ್ನುವಂಥ ವ್ಯಕ್ತಿ ಆಗಿದ್ದಾನೆ. ಆದರೆ ಇದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ದೇವೆ ಅಂತ ಸುಮ್ಮ ಕೂತ್ರೆ ಇದು ಯಾವುದೂ ಆಗೋದಿಲ್ಲ. ಸರಿಯಾಗಿ ಸಾಕ್ಷಿ ಪೂರ್ವವನ್ನು ಇದು ಮಾಡಿಕೊಂಡು ಇವತ್ತು ಸರಿಯಾದಂಥ ಶಿಕ್ಷೆ ಕಾನೂನು ವ್ಯವಸ್ಥೆ ಆಗುವಂಥದ್ದು ಮಾಡಿದರೆ ಮಾತ್ರ ಆ ಒಂದು ಅಂಜಲಿಯ ಆತ್ಮಕ್ಕೆ ನೆಮ್ಮದಿ ಅಥವಾ ಆತ್ಮಕ್ಕೆ ಒಂದು ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಇದೇ ರೀತಿ ನಡ್ಕೊಂತ ಹೋಗ್ತದೆ. ಮತ್ತು ಸರ್ಕಾರ ಅನ್ನುವಂಥದ್ದು ಇದ್ರ ಬಗ್ಗೆ ಇವತ್ತು ನಾನು ಹೇಳಿಕೆ ಕೊಟ್ಟರು, ಅದಕ್ಕೆ ಪರಮೇಶ್ವರ್ ಏನೋ ಒಂದು ಗೇಲಿ ಮಾಡೋದು. ನಾ ಹೇಳಿದ್ದೀನಿ, ಇವತ್ತು ನೀವು ಹೋಮ್ ಮಿನಿಸ್ಟರ್ ಅದಿರಿ ಪರಮೇಶ್ವರ್ನ. ಈಗ ನಿನ್ನೆ ನಾವು ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸಂಗನೂರು ಹೇಳಿದ್ರು. ಈಗ ಏನಂದರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಕೊಲೆ ಆಗ್ಯಾವ ಕೇಳೇನೋ ಅಂತಂತಾರೆ. ಅಂದರೆ ಹಿಂದೆ ಆ ಸರ್ಕಾರ ಇದ್ದಾಗ ಇಷ್ಟು ಕೊಲೆ, ಈ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಇಷ್ಟು ಕೊಲೆ ಆಗೋದು ಕಾಮನ್ ಅಂತ ಹೇಳ್ದಂಗೆ ಆತಲ್ಲ. ನೀವು ಆಯ್ತಪ್ಪ, ಹಿಂದೆ ಸರ್ಕಾರ ಯಾವಾಗ ಕೊಲೆ ಅದು ಬಿಟ್ಟಿದ್ದು ಅದನ್ನು ಬಿಡ್ರಿ, ಅದು ಅಂಕಿ ಸಂಖ್ಯೆ ತೊಗೊಂಡು ಇವತ್ತು ನಿಮ್ಮ ಸರ್ಕಾರ ನಡೆಸುವಾಗ ಒಂದು ಕೊಲೆ ಆಗಿಲ್ಲ ಅಂದರೆ ನಿಮ್ಗೆ ಶಬಾಷ್ಗಿರಿ ಕೊಡ್ತೀನಿ ನಾನು. ಆ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು ನೀವು. ಅದನ್ನು ಮಾಡಲಾರ್ದೇ ಇವತ್ತು ಪ್ರತಿಪಕ್ಷದವ್ರು ಏನು ಟೀಕೆ ಮಾಡ್ತಾರೆ ಅದಕ್ಕೆ ಭಾಳ ಒಂದು ಗಂಭೀರತೆ ಇಲ್ಲದೆ ಟೀಕೆ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ. ಹೀಗಾಗಿ ಇದು ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಫೇಲ್ಯೂರ್ ಅಂತ ಅನ್ನಿಸ್ತದೆ ನನಗೆ. ಅದಕ್ಕೆ ಇನ್ನು ಇದೇ ರೀತಿ ಮುಂದುವರೆದರೆ ಭಾಳಷ್ಟು ಇನ್ನೂ ಅನಾಹುತಗಳು ಆಗ್ತವೆ. ಇತ್ತೀಚೆಗೆ ಗುಲ್ಬರ್ಗದಲ್ಲಿರುವಂಥ ಘಟನೆ ನೀವು ನೋಡಿದ್ರಿ. ಒಬ್ಬ ಯುವಕನನ್ನು ಬೆತ್ತಲೆ ಮಾಡಿ ಅವರಿಗೆ ವಿದ್ಯುತ್ತಿನ ಶಾಕ್ ಕೊಡುವಂಥ ಏನಿದೆಯಲ್ಲ, ವಿಡಿಯೋದಲ್ಲಿ ಭಾಳ ಜನ ನೋಡಿರ್ಬೋದು. ಆ ಧೈರ್ಯ ಯಾಕೆ ಬರ್ತದೆ? ಇವತ್ತು ನೇಹಾ ಹಿರೇಮಠನ ಮರ್ಡರ್ ಮಾಡಿದ್ರಲ್ಲ, ಆ ಧೈರ್ಯ ಆ ಹುಡುಗಿಗೆ ಯಾಕೆ ಬರ್ತದೆ? ಇವತ್ತು ಇಲ್ಲಿ ಮುಂಜಾನೆ 5 ಗಂಟೆಗೆ ಬಂದು ಬಾಗಲ ಬಡಿದು ಮರ್ಡರ್ ಮಾಡಿ ಹೋಗ್ಕಂದ್ರೆ ಆ ಧೈರ್ಯ ಯಾಕೆ ಬರ್ತದೆ? ಲಾ ಆ್ಯಂಡ್ ಆರ್ಡರ್ ಇಲ್ಲದಂಥ ಪರಿಸ್ಥಿತಿ ಇದ್ದಾಗ ಇದೆಲ್ಲ ಧೈರ್ಯ ಬರ್ತದೆ. ಕೊಲ್ಯಾಪ್ಸ್ ಆದಾಗ ಇದೆಲ್ಲ ಧೈರ್ಯ ಬರ್ತದೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಕಂಪ್ಲೀಟ್ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ. ಸರ್ಕಾರ ಫೇಲ್ಯೂರ್ ಆಗಿದೆ. ಇದು ದಿನನಿತ್ಯ ನಡ್ಕೊಂಡು ಹೋಗಿದೆ. ಇಷ್ಟಾದ ಮೇಲೂ ಸಹಿತಿಗೆ ಇವತ್ತು ಯಾರಾದರೂ ಬಂದು ಇಲ್ಲಿ ಗೃಹ ಸಚಿವರು ಒಂದು ಮೀಟಿಂಗ್ ತೊಗೋಬೇಕಾಯ್ತಲ್ಲ, ಇಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ರು ಇದು ಕೇಳಬೇಕಾಯ್ತಲ್ಲ. ಅವರು ಅಮ್ಮ ಬಂದು ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಯಾರೋ ಒಬ್ಬರು ಇನ್ಸ್ಪೆಕ್ಟರ್ ಒಬ್ಬರನ್ನ ಕಾನ್ಸ್ಟೇಬಲ್ನ ಸಸ್ಪೆಂಡ್ ಮಾಡಿದ್ರಿ. ಹೈಯರ್ ಅಥಾರಿಟಿ ಏನು ಮಾಡ್ತಾರೆ ಹಂಗಾರೆ? ಹೈಯರ್ ಅಥಾರಿಟಿ ಜವಾಬ್ದಾರಿ ಇಲ್ಲ ಹಾಗಾದರೆ? ಯಾರೋ ಒಬ್ಬರನ್ನ ಮಾಡೋದು ಸಸ್ಪೆಂಡ್ ಮಾಡೋದು, 15 ದಿವಸ ಆದಮೇಲೆ ರಿಸ್ಟೋರ್ ಮಾಡೋದು, ಇದು ನಡೆದೈತಿ. ಈ ನಾಟಕ ಬಿಡ್ರಿ. ಇದನ್ನೇ ನಿಮಗೆ ಗಂಭೀರತೆ ಇದ್ದರೆ ಇಲ್ಲಿ ಬಂದು ಕುಂದಿರ್ಬೇಕಾಯ್ತು, ಕುಂತು ಮೀಟಿಂಗ್ ಮಾಡ್ಬೇಕಾಯ್ತು. ಅವತ್ತು ನಾನು ಹೇಳಿದೆ, ನೇಹಾ ಹಿರೇಮಠ ಮರ್ಡರ್ ಆದಾಗ ಮುಖ್ಯಮಂತ್ರಿ ಇಮಿಡಿಯೇಟ್ಲಿ ವಿದಿನ್ ಎ ಶಾರ್ಟ್ ಸೆಕೆಂಡ್ ಬಂದು ಬಿಡಬೇಕಾಯ್ತು ಇಲ್ಲಿ ಹೆಲಿಕಾಪ್ಟರ್ ತೊಗೊಂಡು. ಎಲ್ಲೆಲ್ಲಿ ಇಲೆಕ್ಷನ್ಗೆ ಹೋಗೋ ಬದಲಿ ಇಲ್ಲೊಂದು ಬಂದು ವಿಸಿಟ್ ಮಾಡಿ ಅವರು ಧೈರ್ಯ ತುಂಬಿದರೆ ಅದೊಂದು ವಾತಾವರಣ ಬದಲಿ ಹಾಕಿತ್ತು. ಅದೇ ರೀತಿ ಇವತ್ತು ಹೋಮ್ ಮಿನಿಸ್ಟರ್ ಬಂದು ಇಲ್ಲಿ ಕುಂತು ಒಂದು ಮೀಟಿಂಗ್ ತೊಗೊಂಡು ಇಲ್ಲಿ ಪೊಲೀಸ್ ಕಮಿಷನರ್ ಇಲ್ಲಿ ಅಧಿಕಾರಿಗಳಿಗೆ ಡೈರೆಕ್ಟ್ ಕೊಟ್ಟು ಏನು ಹುಬ್ಳಿ ಧಾರವಾಡದಲ್ಲಿ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದೀರಿ ನೀವು ಕೇಳಬೇಕಾಯ್ತಲ್ಲ, ಕ್ವಶನ್ ಮಾಡಬೇಕಾಯ್ತಲ್ಲ. ಸುಮ್ಮನೆ ಅಸಡ್ಡೆಯಿಂದ ಉತ್ತರ ಕೊಡಿದ್ರೆ ನೀವೇನು ಗೃಹ ಇಲಾಖೆಯಿಂದ ನಿರ್ವಹಣೆ ಮಾಡೋದ್ರಲ್ಲಿ ಪಾರಾಗೋದಿಲ್ಲ ನೀವು ಅನ್ನುವಂಥ ಮಾತನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇದು ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಇದೇ ರೀತಿ ಆಗ್ತದೆ. ಇದೇ ರೀತಿ ಮುಂದುವರೆದರೆ, ಆಡಳಿತ ವ್ಯವಸ್ಥೆ ಮುಂದುವರೆದರೆ ಸರ್ಕಾರದ ವ್ಯವಸ್ಥೆ ಕೊಲ್ಯಾಪ್ಸ್ ಆಗ್ತದೆ. ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಕೊನೆಗೆ ಜನ ಚೀಮಾರಿ ಹಾಕುವಂಥ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ ಬಯಸಿದೆ. ಜಗದೀಶ್ ಸಿಎಂ ಹೋಮ್ ಮಿನಿಸ್ಟರ್ ಸ್ವತಃ ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಡ್ ಇರ್ಬೋದು, ಅಬ್ಬಯ್ಯ ಅವರು ಇದುವರೆಗೂ ಕೂಡ ಇವ್ರ ಮನೆಗೆ ಬಂದಿಲ್ಲ. ಅದಕ್ಕೆ ಇದು ನೋಡ್ರಿ, ಒಂದು ಬೇಜವಾಬ್ದಾರಿಯ ಪರಮಾವಧಿ ಅಂತ ಹೇಳ್ತೀನಿ. ಇಂಥ ಘಟನೆ ಆದಾಗ ಸಾರ್ವಜನಿಕರಲ್ಲಿ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆದಾಗ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಲ್ಲ. ಈಗ ಇಲ್ಲಿ ಬಂದು ಅವ್ರಿಗೊಂದು ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಲ್ಲ. ಇವತ್ತು ನಾವೆಲ್ಲ ವಿಸಿಟ್ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ಇಲ್ಪ ನಮ್ಮನ್ನು ಕೇಳೋರು ಇದ್ದಾರೆ, ಹೇಳೋರು ಇದ್ದಾರೆ, ಮತ್ತು ಏನಾದರೂ ಮನೆಯಲ್ಲಿ ರಕ್ಷಣೆ ಕೊಡೋರು ಇದ್ದಾರೆ ಅನ್ನುವಂಥ ಧೈರ್ಯ ಬರಬೇಕಲ್ಲ ಅವ್ರಿಗೆ. ಈಗ ಸತ್ತು ಹೋದ್ರು. ಆದರೆ ಇದ್ದಂಥ ಜೀವಂತ ಇರುವಂಥ ವ್ಯಕ್ತಿಗಳಿಗೆ ಧೈರ್ಯ ಹೆಂಗಿರಬೇಕು? ನಾಳೆ ಇಲ್ಲಿ ಯಾರೋ ಬಂದು ಅವ್ರಿಗೆ ಧೈರ್ಯ ಕೊಡದಿದ್ರೆ ನಾಳೆ ಅವರು ಈ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಏನಪ್ಪ, ನಮ್ಮ ಸರ್ಕಾರ ಬರಬೇಕಲ್ಲ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಕು, ಇಲ್ಲಿ ಶಾಸಕರು ಬರಬೇಕು, ಗೃಹ ಮಂತ್ರಿ ಬಂದು ಹೋಗಬೇಕು. ಇಷ್ಟು ಗಂಭೀರವಾಗಿ ಪ್ರಕರಣ ಆಗಿದೆ, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಅವ್ರು ಬಂದು ಏನೂ ಮಾಡೋದಿಲ್ಲ ಅಂತಂದರೆ ಬಹುಶಃ ನಡೀಲಿ. ಇದು ಕ್ಯಾಶುವಲ್ ತೊಗೊಂಡ್ಬಿಟ್ಟಿದ್ದಾರೆ ಅವರು. ಇದು ಕ್ಯಾಶುವಲ್ ಏನೋ ಮರ್ಡರ್ ಆಗೈತೆ ಆಗಲಿ. ಇವತ್ತು ಈಗ ನಂಗೆ ಬರುವಾಗ ಹೇಳ್ತಾ ಇದ್ರು ಸಾವುಕಾರ, ಹುಬ್ಳಿ ರೈಲ್ವೇದಲ್ಲಿ ನಿನ್ನೊಂದು ಮರ್ಡರ್ ಆಗಿತ್ತು ಅಂತ ಬೆಳಿಗ್ಗೆ. ಟಿಕೆಟ್ ಟಿ ಸಿಗೆ ಮರ್ಡರ್ ಆಗಿದೆ ಅಂದರೆ ಏನಂತ, ಇವತ್ತು ಗಾಡಿಗಳಿಗೆ ಹೋಗುವಂಥವ್ರಿಗೆ ಟಿ ಸಿಗೆ ಮರ್ಡರ್ ಮಾಡ್ತಾರೆ ಅಂತಂದರೆ ಅಂದರೆ ಯಾವುದೇ ರೀತಿಯಂಥ ಹೆದರಿಕೆ ಎನ್ನುವಂಥ ವಾತಾವರಣ ಇಲ್ಲ. ಫಿಯರ್ಲೆಸ್ ಒಂದು ವಾತಾವರಣ ಬೇಕಲ್ಲ, ಅದು ಇಲ್ಲ. ಇದು ಆ ರೀತಿ ಒಂದು ವಾತಾವರಣದ ಕಾರಣ ಅಂದರೆ ರಾಜ್ಯ ಸರ್ಕಾರ ಆಡಳಿತದಲ್ಲಿ ಬಿಗಿ ಹಿಡಿತಾರೆ. ಈಗ ಯೋಗಿ ಬಗ್ಗೆ ಯಾಕೆ ಜನ ಅಪ್ರಿಷಿಯೇಟ್ ಮಾಡ್ತಾರೆ? ಯೋಗಿ ಆದಿತ್ಯನಾಥ್
ಮೊದಲು ಉತ್ತರ ಪ್ರದೇಶವನ್ನು ಗುಂಡಾ ರಾಜ್ಯ ಅಂತಿದ್ರು, ಗುಂಡಾಗಳ ಆಡಳಿತ ಮಾಡ್ತಾರಂತಿದ್ರು. ಇವತ್ತು ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಇವತ್ತು ಗುಂಡಾಗಳಿಗೆ ಹೆದರಿಕೆ ಚಾಲು ಆಗಿದೆ. ಈ ಹೆದರಿಕೆ ಇರಬೇಕು ಯಾವಾಗಲೂ. ಯಾವಾಗ ಏನು ಮಾಡ್ತಾರೆ, ಮತ್ತು ಇದ್ದಂಥ ಕಾನೂನು ಇದ್ದಂಥ ರೂಲ್ಸಲ್ಲೇ ಅದನ್ನು ಇಂಪ್ಲಿಮೆಂಟ್ ಮಾಡಿದರು. ಬೇರೆ ಏನು ಹೊಸ ಕಾನೂನು ತಂದಿಲ್ಲ ಅವರು. ಯೋಗಿ ಆದಿತ್ಯನಾಥ್ ಇದ್ದಂಥ ರೂಲ್ಸ್ನಲ್ಲಿ ಹಿಂದೆ TN ಶೇಷನ್ನು ಇದ್ದಂಥ ರೂಲ್ಸು ನಿಯಮದಲ್ಲಿ ಇಲೆಕ್ಷನ್ ಸ್ಟ್ರಿಕ್ಟ್ ಹೆಂಗೆ ಮಾಡಿದರು, ಅದೇ ಯೋಗಿ ಆದಿತ್ಯನಾಥ್ ಇದ್ದಂಥ ಕಾನೂನು ಉಪಯೋಗ ಮಾಡಿಕೊಂಡು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರಿಂದ ಇವತ್ತು ಉತ್ತರ ಪ್ರದೇಶದಲ್ಲಿ ಗುಂಡಾ ರಾಜ್ಯ ಹೋಗಿದೆ. ಗುಂಡಾಗಳು ಗುಂಡಾಗಿರಿ ಮಾಡ್ಲಿಕ್ಕೆ ಹೆದರಿಕೆ ಸ್ಟಾರ್ಟ್ ಆಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.